ಇವತ್ತು ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ ಮಾಡ್ತಾರಂತೆ ಕಾರ್ಯಕರ್ತರ ಗುಂಪು. ವಿಜಯಪುರದ ಗಾಂಧಿ ಚೌಕ್ನಲ್ಲಿ ಬಿಗ್ ಪ್ರೊಟೆಸ್ಟ್ ಇಟ್ಕೊಂಡಿದ್ದಾರೆ. ಮತ್ತೆ ತಮ್ಮ ಲೀಡರ್ನ ಏಕಾಏಕಿ ಡೆಲ್ಲಿಲಿ ಇದ್ದವ್ರನ್ನ ನಡೀರಿ ನೀವು ಪಕ್ಷದಿಂದ ಆಚೆಗೆ ಅಂತ ಹಾಕಿದ್ರೆ ಆ ಲೀಡರಿಗೆ ಎಷ್ಟು ಮುಜುಗರ ಆಯ್ತೋ ಇಲ್ವೋ ಗೊತ್ತಿಲ್ಲ, ಕಾರ್ಯಕರ್ತರಿಗೆ ಮುಜುಗರ ಅಲ್ವೇ? ಸುಮ್ಮನಿರ್ತಾರ ಅವರು? ಆಯ್ತು ಆಗಿದ್ದಾಗ್ಲಿ ಅಂತ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಮಲಗ್ತಾರ? ಇಲ್ಲ, ಪ್ರತಿಭಟನೆ ಮಾಡ್ತಾರೆ. ಯತ್ನಾಳ್ ನಿವಾಸ ಇದೀಗ ವಿಜಯಪುರದಲ್ಲಿನ ಯತ್ನಾಳ್ ನಿವಾಸ ಖಾಲಿ ಆಗಿದೆಯಂತೆ. ಮನೆಯತ್ತ ಮುಖಂಡರು ಬರ್ತಾ ಇಲ್ಲ. ಅಂದ್ರೆ ಬಣ ಬಡಿದಾಟ ಮುಗ್ದೋಗ್ಬಿಡ್ತಾ? ಬಣದಲ್ಲಿ ನಿಂತವ್ರು ಏನಾಯ್ತು? ಬಣದಲ್ಲಿ ಯತ್ನಾಳ್ ಜೊತೆ ಇದ್ದಂಥವ್ರು ಎಲ್ಲೋದ್ರು? ಅಭಿಮಾನಿಗಳು ನಿವಾಸದ ಬಳಿ ಜಮಾಯಿಸ್ತಾ ಇರೋದ್ರಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ವಿಜಯಪುರದ ಯತ್ನಾಳ್ ನಿವಾಸದ ಬಳಿ ಕೊಟ್ಟಿದ್ದಾರಂತೆ. ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ. ಬಟ್ ಈ ಅವ್ರ ಬಣದಲ್ಲಿ ಗುರುತಿಸ್ಕೊಂಡ ಪ್ರಮುಖ ಲೀಡರ್ಸ್ಗಳು ಮನೆ ಹತ್ರ ಸುಳಿತಾ ಇಲ್ವಂತೆ. ಇಷ್ಟೇನಾ ಹಂಗಾದ್ರೆ? ಚೂ ಬಿಟ್ಟು ಅಥವಾ ಬಾವಿಗೆ ತಳ್ಳಿ ಆಳವನ್ನ ನೋಡುವ ಪ್ರಯತ್ನವನ್ನ ಯತ್ನಾಳ್ ಬಣದಲ್ಲಿದ್ದಂಥವ್ರು ಮಾಡಿದ್ರ? ಓಕೆ, ಇದ್ರ ಜೊತೆಗೆ ನಾವು ಪ್ರಮುಖವಾಗಿ ನೋಡ್ಬೇಕಾಗಿರುವಂಥದ್ದು ಇವತ್ತು ವಿಜಯಪುರದ ಹಲವು ಕಡೆ ಪ್ರತಿಭಟನೆಯನ್ನ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಹೈಕಮಾಂಡ್ ವಿರುದ್ಧ ಇಂತಹ ನಿಷ್ಠುರವಾದಿ ಎಲ್ಲ ನೇರ ನುಡಿಯನ್ನ ಆಡ್ತಾ ಇದ್ದ ನಮ್ಮ ನಾಯಕನನ್ನ ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತು ಹೈಕಮಾಂಡ್? ಹಾಗಾಗಿ ಹೈಕಮಾಂಡ್ಗೊಂದು ಧಿಕ್ಕಾರ ಇರಲಿ ಅಂತ ಕಾರ್ಯಕರ್ತರು ಇದೀಗ ಪ್ರತಿಭಟನೆ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಎಲುಬಿಲ್ಲದ ನಾಲಿಗೆ ಅಂತ ಸಿಕ್ಕಲ್ಲಿ ಪಕ್ಷದ ಬಗ್ಗೆ, ಪಕ್ಷದಲ್ಲಿರುವ ನಾಯಕರುಗಳ ಬಗ್ಗೆ ಮಾತಾಡ್ತಾ ಇದ್ದಂತಹ, ನಿಷ್ಠುರವಾಗಿ ಮಾತಾಡ್ತಾ ಇದ್ದ ಯತ್ನಾಳ್ ಅವ್ರನ್ನ ಮುಲಾಜಿಲ್ದೆ ಹೈಕಮಾಂಡ್ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ, ಅಂದರೆ ಕಿತ್ತಾಕಿದೆ 6 ವರ್ಷಗಳ ಕಾಲ. ಯತ್ನಾಳ್ ಅವರ ನಡೆ ಏನು, ಯತ್ನಾಳ್ ಕಾರ್ಯಕರ್ತರು ಏನು ಹೇಳ್ತಾರೆ ಇವಾಗ ಕುತೂಹಲ ಮೂಡಿಸ್ತಾ ಇದೆ. ಕಾರ್ಯಕರ್ತರ ನಡೆ ಸದ್ಯಕ್ಕೆ ಪ್ರತಿಭಟನೆ ಮಾಡ್ತಾರೆ ವಿಜಯಪುರದ ಸುತ್ತ. ಅದರ ಫರಕ್ ಏನಾದ್ರೂ ಬಿಜೆಪಿ ಹೈಕಮಾಂಡ್ ತಾಗುತ್ತಾ? ಇಲ್ಲಿ ಹಚ್ಚಿಸಿರುವಂತಹ ಬೆಂಕಿಯ ಕಾವು ಅಲ್ಲೇನಾದ್ರೂ ಸುಡುತ್ತಾ? ಬಹುತೇಕ ನೋ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ. ಯಾಕಂತ ಹೇಳಿದ್ರೆ ಪ್ರಶ್ನಾತೀತ ನಾಯಕ ಯತ್ನಾಳ್ ಅಂತ ಪಕ್ಷದಲ್ಲಿ ಅವರು ಗುರುತಿಸ್ಕೊಂಡಿರಲಿಲ್ಲ. ಗುರುತಿಸ್ಕೊಂಡಿದ್ರೆ ಇನ್ನೊಂದು ರೀತಿಯ ಹಂತ ಆಗ್ತಾ ಇತ್ತು. ಇಲ್ಲಿ ತನಕ ಹೈಕಮಾಂಡ್ ಕೂಡ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ಕಾದಿದ್ದೇ ಬಂತು. ಬಟ್ ಯತ್ನಾಳ್ ನಾನು ಮಾಡಿದ್ದೇ ಸರಿ, ಹೈಕಮಾಂಡಿಗೆ ಸರಿ ಅನ್ನಿಸ್ತಾ ಇದೆ, ಅದಕ್ಕೆ ನನ್ನ ವಿರುದ್ಧವಾಗಿ ಏನೋ ಅವರು ಮಾತಾಡ್ತಿಲ್ಲ ಅನ್ನೋ ಭ್ರಮೆಗೆ ಹೋಗ್ಬಿಟ್ರ ಅಂತ ಯತ್ನಾಳ್ ಅವರು. ಭ್ರಮೆಲಿದ್ದಂಗೆ ಇತ್ತು, ನಾನು ಏನು ಮಾತಾಡಿದ್ರು ಸರಿ, ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ ಅನ್ನೋ ಭ್ರಮೆಲಿದ್ರು. ಆ ಭ್ರಮೆ ಒಂದೇ ಸಲ ಬೆಟ್ಟದ ಮೇಲಿಂದ ಕೆಳಗೆ ತಳ್ಳಿದಂತಾಯ್ತು. ಆಮೇಲೆ ಉಚ್ಚಾಟನೆ ಅನ್ನುವಂಥದ್ದು ಯತ್ನಾಳ್ ಅವರಿಗೆ ಹೊಸ ವಿಚಾರವೇ ಅಲ್ಲ. ಇದು 3ನೇ ಸಲ, ಅದೇ ಬಿಜೆಪಿ ಪಕ್ಷದಲ್ಲಿ 3ನೇ ಸಲ ಉಚ್ಚಾಟನೆ ಆಗ್ತಾ ಇರುವಂಥದ್ದು. ಇನ್ನೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ಹೆಂಗೆ?